ಸಾರ್ಥಕತೆಯ ಸಾಧಕ ಸರ್ವಜ್ಞ. ಲೇಖಕರು ಜ.ಹೋ. ನಾರಾಯಣಸ್ವಾಮಿ. ಸಾರ್ಥಕತೆಯ ಸಾಧಕ ಸರ್ವಜ್ಞ. ನಾಡಿನ ಪುಣ್ಯದ ಫಲವಾಗಿ ಮಹಾಪುರುಷರು ಜನಿಸುತ್ತಾರೆ. ತಾನು ಕಂಡುಕೊಂಡ ಜೀವನ ದರ್ಶನವನ್ನು ಮನುಕುಲದ ಮಂಗಳಕ್ಕಾಗಿ ಕರುಣಿಸುತ್ತಾರೆ. ಕನ್ನಡ ನಾಡಿನಲ್ಲಿ ಜನಿಸಿದ ಅಂಥ ಮಹಾಪುರುಷರಲ್ಲಿ ಸರ್ವಜ್ಞನೂ ಒಬ್ಬ. ಜ್ಞ ಎಂದರೆ ತಿಳಿದವನು, ಬಲ್ಲವನು, ಅರಿತವನು ಎಂದರ್ಥ. ಸರ್ವ ಎಂದರೆ ಎಲ್ಲವನ್ನೂ, ಸಕಲವನ್ನೂ ಎಂದರ್ಥ. ಅಂದರೆ ಯಾರು ಎಲ್ಲವನ್ನೂ ತಿಳಿದಿರುವನೋ ಅವನೇ ಸರ್ವಜ್ಞ. ಪುಷ್ಟದತ್ತ ತಾನು ಸರ್ವವನ್ನೂ ತಿಳಿದವನಾದ್ದರಿಂದ ತನ್ನನ್ನು ಸರ್ವಜ್ಞ ಎಂದು ಕರೆದುಕೊಂಡಿದ್ದಾನೆ. ಸರ್ವಜ್ಞ ಎನ್ನುವುದು ಅವನ ಕಾವ್ಯನಾಮ. ತಾನು ಹೇಗೆ ಸರ್ವಜ್ಞನಾದೆ ಎಂಬುದನ್ನು ಪುಷ್ಟದತ್ತ ವಿನಯದಿಂದ ಹೀಗೆ ಹೇಳಿಕೊಂಡಿದ್ದಾನೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳೊಂದೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ನಾನು ಎಂಬ ಅಹಂಕಾರದಿಂದ ಹುಟ್ಟುವ ವರ್ಗವನ್ನು ಬಿಟ್ಟು ಸರ್ವರೊಳು ಬೆರೆತು ಅವರಿಂದ ಒಂದೊಂದು ನುಡಿಯನ್ನು ಕಲಿಯುವುದರ ಮೂಲಕ ತಾನು ವಿಸ್ಮಯ ಪರ್ವತವಾದೆ ಎನ್ನುವ ಅವನ ವಿನಯವೇ ಅವನ ಅಂತರಂಗದಲ್ಲಿ ಜ್ಞಾನದ ಬೆಳಕನ್ನು ಹರಿಸಿದೆ. ಜಗದ್ವಿಖ್ಯಾತರಾದ ಸ್ವಾಮಿ ವಿವೇಕಾನಂದರು ರಹಸ್ಯವಾಗಿರುವ ಸೃಷ್ಟಿಯ ಸತ್ಯವನ್ನು ಕಂಡುಕೊಂಡು ಹೀಗೆ ಹೇಳಿದ್ದಾರೆ: ಎಲ್ಲ ಜೀವರುಗಳಲ್ಲಿ ದೇವರಿದ್ದಾನೆ. ಅವನ ಹೊರತಾಗಿ ಬೇರೆ ದೇವರುಗಳು ಇಲ್ಲ. ಯಾರು ಜೀವಿಗಳಿಗೆ ಸೇವೆ ಮಾಡುತ್ತಾನೆಯೋ ಅವನು ಕಾರ್ಯತಃ ದೇವರಿಗೆ ಮಾಡಿದಂತೆ ಎಂದು. ವಿವೇಕಾನಂದರ ಮೂರ್ತಿ ಸ್ವರೂಪ ಎನ್ನುವಂತೆ ನಾಡಿನ ನುಡಿಯ ಜನರ ಸೇವೆಯನ್ನು ಸರ್ವಜ್ಞ ತನ್ನನ್ನು ತಾನು ಸಮರ್ಪಿಸಿಕೊಂಡು ವಿನಯಶಾಲಿಯಾಗಿ ಮಾಡಿದ್ದಾರೆ. ಆದಿಪ್ರಾಸವನ್ನು ಹೊಂದಿರುವ ಅವನ ತ್ರಿಪದಿಗಳು ಪ್ರಾಸಬದ್ಧವಾಗಿದ್ದು ಓದುಗರ ಮನವನ್ನು ಸೂರೆಗೊಳ್ಳುತ್ತವೆ. ತನ್ನ ತ್ರಿಪದಿಗಳಲ್ಲಿ ಕನ್ನಡ ಪದಗಳನ್ನು ನುರಿತ ಗಾರುಡಿಗನಂತೆ ನಾಟ್ಯವಾಡಿಸಿದ್ದಾನೆ. ಪ್ರಾಸಬದ್ಧವಾಗಿರುವ ಅವನ ವಚನಗಳು ಸುಲಭವಾಗಿ ಹೃದಯ ಮನಸ್ಸುಗಳನ್ನು ಮುಟ್ಟಿ ತಟ್ಟುತ್ತವೆ, ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲುತ್ತವೆ. ಹಾಗೆ ತಮ್ಮ ದ್ವಿಪದಿಗಳಲ್ಲಿ ಧರ್ಮದ ಸಾರವನ್ನು ಹಿಡಿದಿರುವ ತಿರುಕ್ಕುರಳ್ ಬರೆದ ತಮಿಳಿನ ತಿರುವಳ್ಳುವರ್ ಹಾಗೂ ತೆಲುಗಿನ ವೇಮನ ಅವರ ವಚನಗಳು ಜನಪ್ರಿಯವಾಗಿ ಜನಜೀವನದ ಮೇಲೆ ಪ್ರಭಾವ ಬೀರಿವೆ. ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವ ನಾಣ್ಣುಡಿಯಂತೆ ಕನ್ನಡದ ಸರ್ವಜ್ಞ ತಮಿಳಿನ ತಿರುವಳ್ಳುವರ್ ಹಾಗೂ ತೆಲುಗಿನ ವೇಮನ ಹೇಳದೆ ಬಿಟ್ಟಿರುವ ವಿಷಯವಿಲ್ಲ. ಕರದಿ ಕಪ್ಪರವುಂಟು ಹಿರಿದೊಂದು ನಾಡುಂಟು, ಹರನೆಂಬ ದೈವ ನಮಗುಂಟು ತಿರಿವರಿಂ ಸಿರಿವಂತರಾರು ಸರ್ವಜ್ಞ. ಸರ್ವಜ್ಞ ಸರಳತೆಯಲ್ಲಿ ಸುಖವಿದೆ ಎಂಬ ಸರ್ವಕಾಲಿಕ ಸತ್ಯವನ್ನು ಕಂಡುಕೊಂಡವನು. ಕರದಿ ಕಪ್ಪರವುಂಟು ಎಂದರೆ ಮಣ್ಣಿನ ಭಿಕ್ಷಾಪಾತ್ರೆ ಇದೆ. ಅದು ತನ್ನ ಬೇಕು ಎನ್ನುವುದೆಲ್ಲವನ್ನೂ ಸಾಕು ಎನ್ನುವಷ್ಟು ಕೊಡುತ್ತದೆ. ಹಿರಿದೊಂದು ನಾಡುಂಟು ಎಂದರೆ ಸಕಲ ಸಮೃದ್ಧಿಯನ್ನೂ ಹೊಂದಿರುವ ಪ್ರಕೃತಿ ಮಾತೆ ಇದ್ದಾಳೆ. ತನ್ನನ್ನು ಕಾಪಾಡುವ ಸೃಷ್ಟಿಕರ್ತನಾದ ದೇವರಿದ್ದಾನೆ ಎಂದ ಮೇಲೆ ಈ ಸರಳ ಸತ್ಯವನ್ನರಿತವರು ಸಿರಿವಂತರಲ್ಲದೆ ಮತ್ತಾರು ಇದ್ದಾರು ಎಂದು ಕೇಳುವ ಸರ್ವಜ್ಞ ಹೊದಿದ ಒಂದು ಕಂಬಳಿ, ಕೈಲಿದ್ದ ಮಣ್ಣಿನ ಭಿಕ್ಷಾಪಾತ್ರೆ ಹಾಗೂ ಕಟ್ಟಿದ್ದ ಕೌಪೀನ, ಇವಿಷ್ಟರಿಂದಲೇ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡ ಅಪೂರ್ವ ಸಾಧಕ ಬಹಿರಂಗ ಬದುಕಿನ ನಶ್ವರತೆಯನ್ನು ಅರಿತು ಅಂತರಂಗದ ಶಾಶ್ವತವಾದ ಈಶ್ವರತ್ವವನ್ನು ಕಂಡುಕೊಂಡು ನೆಮ್ಮದಿಯ ನೆಲೆಯಲ್ಲಿ ಅಚಲವಾಗಿ ನಿಂತವನು ಸರ್ವಜ್ಞ. ಕೌಟುಂಬಿಕ ಹಿನ್ನೆಲೆ. ಧಾರವಾಡ ಜಿಲ್ಲೆಯ ಅಂಬಲೂರು ಅವನು ಹುಟ್ಟಿದ ಸ್ಥಳ. ತಂದೆ ಬಸವರಸ ಬ್ರಾಹ್ಮಣ, ತಾಯಿ ಕುಂಬಾರಮಾಳಿ. ಅವನ ಹೆಸರು ಪುಷ್ಟದತ್ತ. ಸರ್ವಜ್ಞ ಎಂಬುದು ಅವನ ಕಾವ್ಯನಾಮ. ಅವನು ಜೀವಿಸಿದ್ದ ಕಾಲ ಸುಮಾರು ಕ್ರಿಸ್ತಶಕ 1600 ಎಂದು ಗುರುತಿಸಲಾಗಿದೆ. ಸರ್ವಜ್ಞನ ತಂದೆಯನ್ನು ಬ್ರಾಹ್ಮಣ ಜಾತಿಯವನೆಂದು, ತಾಯಿಯನ್ನು ಕುಂಬಾರ ಜಾತಿಯವಳೆಂದು ಸಮಾಜ ಗುರುತಿಸುತ್ತದೆ. ಆದರೆ ಸರ್ವಜ್ಞ ಈ ಜಾತಿಯ ಎಲ್ಲೆಯನ್ನು ಮೀರಿದವನು. ಅವನು ತನ್ನನ್ನು ಕುರಿತು ತಾನು ಯಾರೆಂದು ತನ್ನ ವಚನದಲ್ಲಿ ಹೇಳಿದ್ದಾನೆ: ತಂದೆ ಹಾರುವನಲ್ಲ, ತಾಯಿ ಮಾಳಿಯೂ ಅಲ್ಲ, ಚಂದ್ರಶೇಖರನ ವರಪುತ್ರ ನಾನಿಮ್ಮ ಕಂದನಲ್ಲೆಂಬೆ ಸರ್ವಜ್ಞ. ನಾನು ಚಂದ್ರಶೇಖರ ಎಂದರೆ Sample complete. Ready to continue?